ಆಸ್ತಿಕ ಮಹಾಜನತೆಗೆ ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನವು ಸಾದರಪಡಿಸುತ್ತಿರುವ ಶ್ರೀಮದ್ ಭಾಗವತಂ ಪುರಾಣ ಪ್ರವಚನದ ಸಮರ್ಪಣೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಎರಡನೇ ಸ್ಕಂಧದ 7ನೇ ಅಧ್ಯಾಯ. ಹಿಂದಿನ ಅಧ್ಯಾಯದಲ್ಲಿ ವಿರಾಟ್ ಪುರುಷನ ಅನೇಕ ವಿಭೂತಿಗಳ ಬಗ್ಗೆ ನಾವು ನೋಡಿದೆವು. ವಿರಾಟ್ ಪುರುಷ ಅಂದರೆ ಭಗವಂತನದ್ದೇ ಪ್ರಪಂಚ ರೂಪ, ವಿಶ್ವರೂಪ. ಆ ವಿಶ್ವರೂಪದ ನಾನಾ ವಿಭೂತಿಗಳು, ಪ್ರಪಂಚ ಸೃಷ್ಟಿ ಇರ್ಬೋದು ಅಥವಾ ಅವನದ್ದೇ ಆದಂತಹ ಬೇರೆ ಬೇರೆ ವಿಭೂತಿಗಳಿರ್ಬೋದು. ಇದನ್ನೆಲ್ಲ ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ. ಪ್ರಕೃತ 7ನೇ ಅಧ್ಯಾಯದಲ್ಲಿ ಭಗವಂತನ ಅಸಂಖ್ಯವಾದಂತಹ ಅವತಾರಗಳು, ಆ ಅವತಾರಗಳ ಬಗ್ಗೆ ಸೂಕ್ಷ್ಮವಾಗಿ ಅಲ್ಲಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ವೇದವ್ಯಾಸರು. ಅದನ್ನು ನೋಡುವ. ಅಸಂಖ್ಯವಾದಂತಹ ಅವತಾರಗಳಲ್ಲಿ ಪ್ರಧಾನವಾದಂತಹ ಅವತಾರಗಳ ಉಲ್ಲೇಖವನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೆಯ ಅವತಾರ ವರಾಹಾವತಾರ. ಯತ್ರೋದ್ಯತಃ ಕ್ಷಿತಿತಲೋದ್ಧರಣಾಯ ಬಿಭ್ರತ್ ಕ್ರೌಡೀಂತನುಂ ಸಕಲಯಜ್ಞಮಯೀಂ ಅನಂತಃ ಅಂತರ್ಮಹಾರ್ಣವ ಉಪಾಗತಮಾದಿದೈತ್ಯಂ ತಂ ದಂಷ್ಟ್ರಯಾದ್ರಿಮಿವ ವಜ್ರಧರೋ ದದಾರ. ಪ್ರಳಯ ಕಾಲದ ಸಂದರ್ಭದಲ್ಲಿ ಮುಳುಗಿ ಹೋಗಿದ್ದಂತಹ ಕ್ಷಿತಿತಲ, ಈ ಕ್ಷಿತಿ ಭೂಮಿಯನ್ನು ಉದ್ಧರಿಸುವುದಕ್ಕಾಗಿ ಭಗವಂತ ಆದಿವರಾಹರೂಪಿಯಾಗಿ ಅವತರಿಸಿ ಹಿರಣ್ಯಾಕ್ಷನನ್ನು ವಧಿಸುವುದರ ಮುಖೇನವಾಗಿ ಭೂದೇವಿಯನ್ನು ಸಂರಕ್ಷಿಸಿದ, ಭೂಮಿಯನ್ನು ಉದ್ಧರಿಸಿದ ಆ ಕಥೆ ಅವ ವರಾಹಾವತಾರಿಯಾಗಿ ಬಂದಂತಹ ಸಂದರ್ಭ. ಅಂತಹ ವರಾಹಾವತಾರದಲ್ಲಿ ಭೀಕರವಾದಂತಹ ತನ್ನ ಕೋಡೆಯಿಂದ ತಂ ದಂಷ್ಟ್ರಯಾದ್ರಿಮಿವ ವಜ್ರಧರೋ ದದಾರ. ಅತ್ಯದ್ಭುತವಾದಂತಹ ಪ್ರಖರವಾದಂತಹ ಕೋರೆ ದಾಡೆಗಳಿಂದ ಹಿರಣ್ಯಾಕ್ಷನನ್ನು ಸೀಳಿ ಹಾಕಿ ಭೂಮಿಯನ್ನು, ಮುಳುಗಿ ಹೋಗಿದ್ದಂತಹ ಭೂಮಿಯನ್ನು ಉದ್ಧರಿಸಿದ ಅಂತ. ಆಮೇಲೆ ಸುಯಜ್ಞ ಹೇಳುವಂತಹ ಅವತಾರ. ಜಾತೋ ರುಚೇರ ಜನಯತ್ ಸುಯಮಾನ್ ಸುಯಜ್ಞ ಆಕೂತಿ ಸೂನುರಮರಾನಥ ದಕ್ಷಿಣಾಯಾಂ. ರುಚಿ ಎಂಬಂತಹ ಪ್ರಜಾಪತಿಯ ಪತ್ನಿಯಾದಂತಹ ಆಕೂತಿಯ ಗರ್ಭದಲ್ಲಿ ಸುಯಜ್ಞ ರೂಪದಲ್ಲಿ ಭಗವಂತ ಅವತರಿಸಿ 3 ಲೋಕಗಳಿಗೂ ಲೋಕತ್ರಯಸ್ಯ ಮಹತೀಹಿ, ಲೋಕತ್ರಯಗಳಿಗೂ ಒದಗಿದಂತಹ ಆಪತ್ತುಗಳನ್ನು ನಿವಾರಣೆ ಮಾಡುವುದರ ಮೂಲಕ ಆ ಅವತಾರದಲ್ಲಿ ಅವ ಒಂದಷ್ಟು ಲೋಕ ಕಾರ್ಯವನ್ನು ಮಾಡಿದ ಎಂಬುದಾಗಿ. ತದನಂತರದ ಅವತಾರವೇ ಕಪಿಲ ವಾಸುದೇವನಾಗಿ ಅವತರಿಸಿದ್ದು. ಒಂದು ಕಾಲದಲ್ಲಿ ಆತ್ಮತತ್ವ ಕ್ಷೀಣಿಸಿ ಹೋದಂತಹ ಸಂದರ್ಭ, ಅದನ್ನು ಮತ್ತೆ ಪ್ರಚುರಪಡಿಸಬೇಕು ಅನ್ನುವಂತಹ ಉದ್ದೇಶದಿಂದ ಕರ್ದಮ ಪ್ರಜಾಪತಿಯಲ್ಲಿ ದೇವಹೂತಿಯಿಂದ ಅವತರಿಸಿದಂತಹ ಭಗವಂತನೇ ಕಪಿಲನಾಗಿ, ಆ ಕಪಿಲ ವಾಸುದೇವನಾಗಿ ಅವತರಿಸಿ ತನ್ನ ತಾಯಿಯಾದಂತಹ ದೇವಹೂತಿಗೆ ಆತ್ಮತತ್ವವನ್ನು ಉಪದೇಶ ಮಾಡುವುದರ ಮೂಲಕವಾಗಿ ಆತ್ಮತತ್ವಗಳನ್ನು ಲೋಕದಲ್ಲಿ ಪ್ರಚುರಪಡಿಸಿದ ಅಂತ. ತದನಂತರ ದತ್ತಾತ್ರೇಯ ಅವತಾರ. ಅತ್ರೇರಪತ್ಯಮಭಿಕಾಂಕ್ಷತ ಆಹ ತುಷ್ಟೋ ದತ್ತೋ ಮಯಾಹಮಿತಿ ಯದ್ಭಗವಾನ್ ಸದತ್ತಃ. ಅತ್ರಿ ಮಹರ್ಷಿ ಮಕ್ಕಳನ್ನು ಪಡೆಯುವಂತಹ ಉದ್ದೇಶದಿಂದ ತಪಸ್ಸು ಮಾಡಿದಂತಹ ಕಾಲಕ್ಕೆ
ಪ್ರಸನ್ನನಾದಂತಹ ಭಗವಂತ ನಾನೇ ನಿನ್ನ ಮಗನಾಗಿ ಬರ್ತೇನೆ ಅಂತ ದತ್ತೋ ಮಯಾಹಮಿತಿ ಯದ್ ಭಗವಾನ್ ಸದತ್ತಃ ಅನುಗ್ರಹ ಮಾಡಿದ್ದ. ಆ ಕಾಲಕ್ಕೆ ಅವ ದತ್ತರೂಪನಾಗಿ ಆತ್ರೇಯನಾಗಿ ದತ್ತಾತ್ರೇಯ ರೂಪದಲ್ಲಿ ಅವತರಿಸಿ ಲೋಕದಲ್ಲಿ ಅನೇಕ ಯೋಗ ಸಿದ್ಧಿಗಳನ್ನು ಪ್ರಚುರಪಡಿಸಿದ. ಆ ಯೋಗ ಸಿದ್ಧಿಗಳನ್ನು ಅನೇಕರು ಪಡೆದುಕೊಂಡು ಕೃತಾರ್ಥರಾದರು. ಅಂತಹ ಒಂದು ಪುಣ್ಯವಾದಂತಹ ಅವತಾರ. ತದನಂತರ ಸನಕ ಸನಂದನ ಸನಾತನ ಸನತ್ಕುಮಾರರೆಂಬಂತಹ 4 ಜನ ಯೋಗಿಗಳ ರೂಪದಲ್ಲಿ ಭಗವಂತ ಅವತರಿಸಿದ. ಅದು ಹಾಗೆ ಹಿಂದಿನ ಕಲ್ಪದಲ್ಲಿ ಮರೆಯಾಗಿದ್ದಂತಹ ಆತ್ಮತತ್ವವನ್ನು ಈ ಕಲ್ಪದಲ್ಲಿ ಪ್ರಚುರಪಡಿಸಬೇಕು ಅನ್ನುವಂತಹ ಉದ್ದೇಶವನ್ನಿಟ್ಟಂತಹ ಅವತಾರ. ಆಮೇಲೆ ದಕ್ಷಕನ್ಯೆಯಾದಂತಹ ಮೂರ್ತಿ ಎಂಬಾಕೆಯಲ್ಲಿ ನರನಾರಾಯಣ ರೂಪದಲ್ಲಿ ಅವತರಿಸಿ ಲೋಕದಲ್ಲೆಲ್ಲ ಸಂಚಾರ ಮಾಡಿ ಕಠಿಣವಾದಂತಹ ತಪಸ್ಸನ್ನು ಮಾಡುವುದರ ಮೂಲಕವಾಗಿ ತಪಸ್ಸಿನ ಶ್ರೇಷ್ಠತೆಯನ್ನು ಸಾರಿದಂತಹ ಅವತಾರ. ಆಮೇಲೆ 5 ವರ್ಷದ ಬಾಲಕನಾದಂತಹ ಧ್ರುವ ತಪಸ್ಸು ಮಾಡಿದಂತಹ ಕಾಲಕ್ಕೆ ಭಗವದನುಗ್ರಹಕ್ಕೆ ಯಾವುದೇ ರೀತಿಯ ವಯಸ್ಸಿನ ಪರಿಮಿತಿ ಇಲ್ಲ ಅನ್ನುವುದನ್ನು ತೋರಿಸುವುದಕ್ಕೋಸ್ಕರ ವಾಸುದೇವ ರೂಪದಲ್ಲಿ ಭಗವಂತ ಅವತರಿಸಿ ಧ್ರುವನನ್ನು ಅನುಗ್ರಹಿಸಿದಂತಹ ಸಂದರ್ಭ. ತದನಂತರ ಕ್ಷತ್ರಿಯರಿಗೆಲ್ಲ ಆದರ್ಶರೂಪಿಯಾಗಿ ಹೇಗಿರಬೇಕು ಅನ್ನುವುದನ್ನು ತೋರಿಸುವುದರ ಮೂಲಕವಾಗಿ ಲೋಕದಲ್ಲಿ ಕ್ಷಾತ್ರಧರ್ಮವನ್ನು ಯೋಗ್ಯ ರೀತಿಯಲ್ಲಿ ಸಂಸ್ಥಾಪನೆ ಮಾಡುವುದಕ್ಕೋಸ್ಕರ ಪೃಥುರೂಪದಲ್ಲಿ ಅವತರಿಸಿ ಭೂಮಿಯನ್ನು ಹೇಗೆ ಆಳುವುದು, ಭೂಮಿಯಲ್ಲಿ ಕಳೆದು ಹೋದಂತಹ ದ್ರವ್ಯಗಳನ್ನು ಪಡೆಯುವಂತಹ ಕರ್ತವ್ಯ ಯಾರಿಗಿದೆ? ಅದು ಕ್ಷತ್ರಿಯರಿಗಿದೆ. ಆ ಕ್ಷತ್ರಿಯರು ಹೇಗಿರಬೇಕು, ಯಾವ ರೀತಿಯಲ್ಲಿ ಭೂಮಿಯಲ್ಲಿ ಸಂಪತ್ತನ್ನು ಪಡೆಯಬೇಕು ಅನ್ನೋದನ್ನು ತೋರಿಸುವುದಕ್ಕೆ ಪೃಥುರೂಪದಲ್ಲಿ ಭಗವಂತ ಅವತರಿಸಿದ. ತದನಂತರ ನಾಭಿರಾಜನ ಪತ್ನಿಯಾದಂತಹ ಸುದೇವಿಯ ಗರ್ಭದಲ್ಲಿ ಋಷಭದೇವನಾಗಿ ಅವತರಿಸಿದ ಋಷಭಾವತಾರ ಅನ್ನೋದನ್ನು ನಾವು ಈ ಕಥೆಗಳನ್ನೆಲ್ಲ ಮುಂದೆ ನಾವು ಕೇಳ್ತೇವೆ. ಋಷಭದೇವನಾಗಿ ಅವತರಿಸಿ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳನ್ನೆಲ್ಲ ನಿಗ್ರಹದಲ್ಲಿಟ್ಟುಕೊಂಡು ಭಗವತ್ ಸಾಕ್ಷಾತ್ಕಾರವನ್ನು ಮಾಡುವುದು ಹೇಗೆ ಅನ್ನುವುದನ್ನು ತೋರಿಸುವುದಕ್ಕೋಸ್ಕರ ಋಷಭಾವತಾರ. ತದನಂತರ ಹಯಗ್ರೀವಾವತಾರಿಯಾಗಿ ಬಂದು ವೇದವನ್ನು ಸಂರಕ್ಷಿಸಿದಂತಹ ಸಂದರ್ಭ. ಹಾಗೆ ಮತ್ಸ್ಯಾವತಾರಿಯಾಗಿ ಭಗವಂತ ಬಂದು ತಮಾಸುರನು ಯಾವ ವೇದವನ್ನು ಕಸಿದುಕೊಂಡು ಹೋದಂತಹ ತಮಾಸುರ ಇದ್ದ, ಆ ತಮಾಸುರನನ್ನು ಕೊಲ್ಲುವುದಕ್ಕೋಸ್ಕರ ತನ್ಮೂಲಕವಾಗಿ ವೇದ ಸಂರಕ್ಷಣೆಗೋಸ್ಕರ ಬಂದಂತಹ ಅವತಾರವೇ ಮತ್ಸ್ಯಾವತಾರ. ಇದು ಭಗವಂತನ ಅವತಾರ. ತದನಂತರ ಕೂರ್ಮಾವತಾರ ದೇವದಾನವರ ಸಂಗ್ರಾಮದ ಸಂದರ್ಭದಲ್ಲಿ ಅಮೃತಮಥನಕ್ಕಾಗಿ ಹೊರಟಂತಹ ಕಾಲಕ್ಕೆ ಮಂದರ ಪರ್ವತವನ್ನು ಧರಿಸುವುದಕ್ಕೆ ತನ್ಮೂಲಕವಾಗಿ ದೇವಕಾರ್ಯವೂ ದೈತ್ಯ ಕಾರ್ಯವೂ ಆಗಬೇಕು, ದೇವತೆಗಳಿಗೆ ಕ್ಷೇಮ ಪ್ರಾಪ್ತಿಯಾಗಬೇಕು ಅನ್ನುವುದಕ್ಕೋಸ್ಕರ ಕೂರ್ಮಾವತಾರಿಯಾಗಿ ಭಗವಂತ ಬಂದದ್ದು. ಆಮೇಲೆ ಪ್ರಹ್ಲಾದನ ಭಕ್ತಿ, ಪರಮಭಕ್ತಿ, ಭಕ್ತಿಯ ಪರಾಕಾಷ್ಠೆ ಏನು, ಅವನಂಬಿದಂತಹ ಆ ಸರ್ವವ್ಯಾಪಿಯಾದಂತಹ ಭಗವಂತ ಅನ್ನುವುದನ್ನು ತೋರಿಸುವುದಕ್ಕೆ, ಪ್ರತಿಯೊಂದು ಚರಾಚರ ವಸ್ತುಗಳಲ್ಲಿಯೂ ಭಗವಂತ ಇದ್ದಾನೆ ಅನ್ನುವುದನ್ನು ಲೋಕದಲ್ಲೆಲ್ಲ ಪ್ರಹ್ಲಾದನ ಮೂಲಕ ಪ್ರಚುರಪಡಿಸಬೇಕು ಅನ್ನುವುದಕ್ಕೋಸ್ಕರ ನರಸಿಂಹಾವತಾರಿಯಾಗಿ ಬಂದ. ಹಾಗೆಯೇ ಒಂದು ಕಾಲದಲ್ಲಿ ಚಾಕ್ಷುಷ ಮನ್ವಂತರದ ಸಂದರ್ಭದಲ್ಲಿ ಮೊಸಳೆಯಿಂದ ಆಕ್ರಮಿತನಾದಂತಹ ಗಜೇಂದ್ರ, ಆ ಗಜೇಂದ್ರ ಸ್ತುತಿ ಮಾಡಿದಂತಹ ಕಾಲಕ್ಕೆ ಗರುಡಾರೂಢನಾಗಿ ಭಗವಂತ ಬಂದಂತಹ ಅವತಾರ. ಭಗವಂತನನ್ನು ಆರಾಧಿಸುವುದಕ್ಕೆ ಯಾವುದೇ ಜಾತಿಯ ನಿರ್ಬಂಧ ಇಲ್ಲ, ಯಾವುದೇ ರೀತಿಯ ರೂಪಾಂತರದ ಅನಿವಾರ್ಯತೆ ಇಲ್ಲ. ಯಾವುದೇ ರೀತಿಯ ಜಾತಿಯಲ್ಲಿದ್ದರೂ ಯಾವುದೇ ರೀತಿಯ ವಯಸ್ಸಿನಲ್ಲಿದ್ದರೂ ಕೂಡ ಭಗವಂತನನ್ನು ಪ್ರಾರ್ಥಿಸುವುದರ ಮೂಲಕವಾಗಿ ಅವನನ್ನು ಒಲಿಸಿಕೊಳ್ಳುವುದಕ್ಕೆ ಬರ್ತದೆ ಅನ್ನುವುದರ ಮೂಲಕವಾಗಿ ಲೋಕದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಭಗವದಾರಾಧನೆಯ
ಅರ್ಹತೆ ಇದೆ ಅನ್ನುವುದನ್ನು ತೋರಿಸುವುದಕ್ಕೆ ಗಜೇಂದ್ರ ಸ್ತೋತ್ರ ಮಾಡಿದಂತಹ ಕಾಲಕ್ಕೆ ಇವ ಗರುಡಾರೂಢನಾಗಿ ಚಕ್ರಧಾರಿಯಾಗಿ ಅವತರಿಸಿದ್ದು. ಆಮೇಲೆ ಭಗವಂತ ರಾಮಾವತಾರಿಯಾಗಿ ಪರಶುರಾಮಾವತಾರಿಯಾಗಿ ಬಂದು ಆಯಾಯ ಕಾಲದಲ್ಲಿದ್ದಂತಹ ದುಷ್ಟಕ್ಷತ್ರಿಯರನ್ನು ಹಾಗೆ ರಾವಣಾದಿ ದುಷ್ಟರನ್ನು ಸಂಹಾರ ಮಾಡುವುದಕ್ಕೋಸ್ಕರ ಬಂದಂತಹ ಸಂದರ್ಭ. ಅದೇ ರೀತಿಯಲ್ಲಿ ಮನುವಿನ ರೂಪದಲ್ಲಿ ಅವತರಿಸಿ ಲೋಕದಲ್ಲೆಲ್ಲ ಮನುಷ್ಯರು ಹೇಗಿರಬೇಕು ಅನ್ನುವುದನ್ನು ತೋರಿಸಿಕೊಟ್ಟಂತಹ ಒಂದು ಸಂದರ್ಭ. ಮನುಗಳ ರೂಪದಲ್ಲಿ ಅವತರಿಸಿ ಆಮೇಲೆ ಲೋಕದಲ್ಲಿ ಆಯುರ್ವೇದವನ್ನು ಪ್ರಚಾರ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಧನ್ವಂತರಿಯ ರೂಪದಲ್ಲಿ ಅಮೃತ ಮಥನದ ಕಾಲದಲ್ಲಿ ಅವತರಿಸಿದಂತಹ ಭಗವಂತ ಆಯುರ್ವೇದವನ್ನು ಸೃಷ್ಟಿ ಮಾಡಿ ಲೋಕದಲ್ಲೆಲ್ಲ ಪ್ರಚುರಪಡಿಸಿದ. ಹಾಗೆ ಮುಂದೆ ಕೃಷ್ಣ ಬಲರಾಮರ ರೂಪದಲ್ಲಿ ಅವತರಿಸಿ ಆ ದ್ವಾಪರಾಂತ್ಯದಲ್ಲಿದ್ದಂತಹ ದುಷ್ಟಕ್ಷತ್ರಿಯರು ದುಷ್ಟರು ಅವರನ್ನೆಲ್ಲ ವಧೆ ಮಾಡಿ ಧರ್ಮಸ್ಥಾಪನೆಗೋಸ್ಕರ ಅವತರಿಸಿದ್ದು. ತದನಂತರ ವೇದವ್ಯಾಸರ ರೂಪದಲ್ಲಿ ಅವತರಿಸಿ ಲೋಕದಲ್ಲಿ ವೇದಗಳನ್ನು ಪ್ರಚುರಪಡಿಸಿದ್ದು. 4 ವಿಭಾಗಗಳನ್ನಾಗಿ ವಿಂಗಡಿಸಿ ಅಲ್ಲಿ ಆಯಾಯ ಯೋಗ್ಯತಾವಂತರಿಗೆ ಅದನ್ನು ಉಪದೇಶ ಮಾಡಿ ತನ್ಮೂಲಕವಾಗಿ ಋಗ್ಯಜು ಸಾಮಾಧರುವ ರೂಪದಲ್ಲಿ ಅದನ್ನು ಪ್ರಚಾರ ಮಾಡಿದ್ದು. ಅದಲ್ಲದೆ ಅನೇಕ ಪುರಾಣಗಳನ್ನು ಮಹಾಭಾರತಾದಿ ಇತಿಹಾಸ ಗ್ರಂಥಗಳನ್ನು ರಚಿಸುವುದರ ಮೂಲಕ ಲೋಕದಲ್ಲಿ ಧರ್ಮಶಾಸ್ತ್ರ ತತ್ವಶಾಸ್ತ್ರದ ಉಪದೇಶವನ್ನು ಮಾಡಿದಂತಹ ಅವತಾರ ವೇದವ್ಯಾಸ ಅವತಾರ. ಹಾಗೆ ಬುದ್ಧದೇವನ ರೂಪದಲ್ಲಿ ಅವತರಿಸಿ ಲೋಕದಲ್ಲಿ ಕೇವಲ ಮೋಹಾಂಧಕಾರದಲ್ಲಿ ಮೆರೆಯುತ್ತಾ ಇದ್ದಂತಹ ದೈತ್ಯರು, ಆ ದೈತ್ಯರಲ್ಲಿ ಹಿಂಸಾ ಪ್ರವೃತ್ತಿ ಅಧಿಕವಾದಂತಹ ಕಾಲಕ್ಕೆ ಅವರಲ್ಲಿ ಮೋಹವನ್ನುಂಟು ಮಾಡಿಸುವಂತಹ ಉದ್ದೇಶದಿಂದ, ಅವರಲ್ಲಿ ಪ್ರಲೋಭನೆಯನ್ನುಂಟು ಮಾಡುವಂತಹ ಉದ್ದೇಶದಿಂದ ಬುದ್ಧದೇವನ ರೂಪದಲ್ಲಿ ಅವತರಿಸಿ ಒಂದಷ್ಟು ಉಪಧರ್ಮಗಳನ್ನು ಲೋಕಾನ್ ಘ್ನತಾಂ ಮತಿ ವಿಮೋಹ ಮತಿ ಪ್ರಲೋಭಂ ವೇಷಂ ವಿಧಾಯ, ಈ ನಾನಾ ವಿಧವಾದಂತಹ ಉಪಧರ್ಮಗಳನ್ನು ಉಪದೇಶ ಮಾಡುವಂತಹ ವೇಷ ಬುದ್ಧವೇಷ. ಆ ಬುದ್ಧವೇಷದಲ್ಲಿ ಭಗವಂತ ಅವತರಿಸಿ ಆ ದುಷ್ಟರನ್ನು ದಮನಿಸಿದಂತಹ ಒಂದು ಅವತಾರ ಅದು. ಅರ್ಥಾತ್ ಏನು ದೇವದ್ವಿಷಾನ್ ನಿಗಮವರ್ತ್ಮನಿ ನಿಷ್ಠಿತಾನಾಂ, ವೇದಮಾರ್ಗದಲ್ಲಿ ಇದ್ದಂತಹ ಸಜ್ಜನರು ಯಾರಿದ್ದಾರೆ ಅಂಥವರನ್ನು ದ್ವೇಷಿಸುವಂತಹ, ದೇವತೆಗಳನ್ನು ದ್ವೇಷಿಸಿದಂತಹ ದುಷ್ಟರನ್ನು ದಮನ ಮಾಡಬೇಕು. ದಮನ ಮಾಡುವುದಕ್ಕೋಸ್ಕರ ಅವರಲ್ಲಿ ಒಂದಷ್ಟು ಪ್ರಲೋಭನೆಗೆ ಒಳಪಡಿಸಿ ಅವರನ್ನು ಆ ಮೂಲಕವಾಗಿ ನಾಶ ಮಾಡಬೇಕು ಅನ್ನುವಂತಹ ಉದ್ದೇಶ ಬುದ್ಧಾವತಾರದ್ದು. ತದನಂತರ ಕಲಿಯುಗದ ಕೊನೆಯಲ್ಲಿ ಸತ್ಪುರುಷರಿಗೆ ಸ್ಥಾನವೇ ಇರದಂತಹ ಕಾಲಕ್ಕೆ ಕಲ್ಕಿ ರೂಪದಲ್ಲಿ ಭಗವಂತ ಅವತರಿಸಿ ಲೋಕವನ್ನು ಸಂರಕ್ಷಿಸುವಂತಹ ಒಂದು ಉದ್ದೇಶದಿಂದ ಕಲ್ಕ್ಯವತಾರವಾಗಿ ಬಂದದ್ದು. ಹೀಗೆ ನಾನಾ ವಿಧವಾದಂತಹ ಅಸಂಖ್ಯ ಅವತಾರಗಳನ್ನು ಭಗವಂತ ಧರಿಸಿಕೊಂಡು ಲೋಕದಲ್ಲೆಲ್ಲ ದುಷ್ಟದಮನ ಶಿಷ್ಟ ಸಂರಕ್ಷಣ ಹೇಳುವಂತಹ ಮಹತ್ಕಾರ್ಯವನ್ನು ಮಾಡಿದಂತಹ ಒಂದು ಸಂದರ್ಭ. ಇಂತಹ ಪವಿತ್ರಮಯವಾದಂತಹ ಪುಣ್ಯಪ್ರದವಾದಂತಹ ಲೋಕವೇ ಬೆರಗುಗೊಳ್ಳುವಂತಹ ಈ ಕಥೆಯನ್ನು ಶ್ರೀಮದ್ಭಾಗವತದಲ್ಲಿ ನಾವು ನೋಡ್ತೇವೆ. ಅದನ್ನು ಶುಕ ಮಹರ್ಷಿಗಳು ಹೇಳ್ತಾರೆ. ಅಂತಹ ಭಗವಂತನ ನಾನಾವತಾರಗಳ ಚಿತ್ರವಿಚಿತ್ರವಾದಂತಹ ಲೀಲೆಗಳನ್ನು ಹೊಂದಿರುವಂತಹ ಕಥೆ ಭಾಗವತದಲ್ಲಿ ಇದೆ. ಆ ಭಾಗವತದಲ್ಲಿ ಕಥೆಯ ಮೂಲಕ ಜೀವನ ತತ್ವಗಳನ್ನು ಆತ್ಮತತ್ವಗಳನ್ನು ಬೋಧಿಸುವುದರ ಮುಖೇನವಾಗಿ ಪ್ರತಿಯೊಬ್ಬ ಜೀವನೂ ಕೂಡ ಅಂತರ್ಮುಖಿಯಾಗಿ ಆತ್ಮದರ್ಶಿಯಾಗಬೇಕು. ಆದ ಕಾರಣ ಈ ಭಾಗವತ ಅನ್ನುವಂಥದ್ದು ಇದು ಭಗವಂತನ ಅವತಾರಗಳ ಕಥೆಗಳನ್ನು ಹೇಳುವುದರ ಮುಖೇನವಾಗಿ ನಾನಾ ವಿಧವಾದಂತಹ ತತ್ವಗಳನ್ನು ಜೀವನ ತತ್ವಗಳನ್ನು ಬೋಧಿಸುವಂತಹ ಮಹಾಗ್ರಂಥ. ಹಾಗಾಗಿ ಅದನ್ನು ನಾನು ಉಪದೇಶ ಮಾಡ್ತೇನೆ ಅಂತ ಶುಕ ಮಹರ್ಷಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳಿದಲ್ಲಿಗೆ ಶ್ರೀಮದ್ಭಾಗವತ ಮಹಾಪುರಾಣದ ದ್ವಿತೀಯ ಸ್ಕಂಧದ ಬ್ರಹ್ಮನಾರದ ಸಂವಾದ ಹೇಳುವಂತಹ 7ನೇ ಅಧ್ಯಾಯ
ಸಂಪನ್ನ ಆಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಮುಂದಿನ ಅಧ್ಯಾಯದಲ್ಲಿ ಪರೀಕ್ಷಿತ ಮಹಾರಾಜ ಈ ವಿಷಯಗಳಿಂದ ಪ್ರೇರಿತನಾಗಿ ಒಂದಷ್ಟು ಪ್ರಶ್ನೆಗಳನ್ನು ಮತ್ತೆ ಕೇಳ್ತಾನೆ. ಆ ವಿಚಾರಗಳನ್ನು ನಾವು ಅಷ್ಟಮಾಧ್ಯಾಯದಲ್ಲಿ ನೋಡೋಣ. ಓಂ ಸ್ವಸ್ತಿ.